कर्नाटक के शहरी तरक्की के वजीर बैराती सुरेश ने हाल ही में मरकजी वजीर शोभा करंदलाजे के किरदार पर सवालात उठाए हैं, जो कि कर्नाटक के साबिक वजीर आला BS येडियुरप्पा की अहलिया मैत्रा देवी की मौत से मुताल्लिक हैं। ये मामला उस वक्त सामने आया जब करंदलाजे ने सुरेश पर मूडा स्कैम से मुताल्लिक अहम फाइल्स को जलाने का इल्जाम लगाया था। सुरेश ने इन इल्जामात का बराह रास्त जवाब देने के बजाय 20 साल पहले हुई मैत्रा देवी की मौत के हालात पर शुबहात जाहिर किए और इस मामले की जांच की दरख्वास्त की। उन्होंने इशारा दिया कि अगर इस मामले की तहकीकात की जाए तो उनकी मौत के बारे में मजीद हक़ाइक़ सामने आ सकते हैं। ಗಾಳಿಲಿ ಗುಂಡು ಹೊಡೆಯೋದು ನಾನು ಹೇಳ್ತೀನಿ, ಹಂಗಾದ್ರೆ 20 ವರ್ಷಗಳ ಮುಂಚೆ ಮಾನ್ಯ ಯಡಿಯೂರಪ್ಪನವರ ಪತ್ನಿ ನಮ್ಮ ಮೇಡಮ್ ಇದ್ರಲ್ಲ ಮೈತ್ರಾ ದೇವಿ ಅವ್ರ ಸಾವು ಹೆಂಗಾಯ್ತು ಅಂತ ಕೇಳ್ತೀನಿ ನಾನು. ಯಡಿಯೂರಪ್ಪನವರು ಒಳ್ಳೆಯವರು, ಮೈತ್ರಾ ದೇವಿಯವರ ಸಾವಿನ ಬಗ್ಗೆನೂ ಕೂಲಂಕುಷವಾಗಿ ಚರ್ಚೆನೂ ನಡೀಬೇಕು, ಅದ್ರ ಬಗ್ಗೆ ತನಿಖೆ ನಡೀಬೇಕು, ಕೂಡಲೇ ಶೋಭಾ ಕಾರಂದ್ಲಾಜೆ ಬಂಧಿಸಬೇಕು ಅಂತ ನಾನು ಹೇಳ್ತೀನಿ. ಈಸ್ ಎ ಸೆಂಟ್ರಲ್ ಮಿನಿಸ್ಟರ್ ಆಲ್ಸೋ. ರಾಜ್ಯ ಸರ್ಕಾರ, ಹೋಮ್ ಮಿನಿಸ್ಟ್ರು, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತೀರ್ಮಾನ ತಗೊಂಡು ಯಡಿಯೂರಪ್ಪನವ್ರು ಒಳ್ಳೆಯವರು, ಅವ್ರ ಮಕ್ಕಳು ಸಹ ಒಳ್ಳೆಯವರು. ಆದರೆ ನನಗೆ ಅನುಮಾನ ಇದೆ, ಈಗ ಎಮ್ನು ಸ್ವತಃ ಹೇಳಿರೋದಲ್ವಾ, ನನಗೂ ಅನುಮಾನ ಇದೆ ಅವರ ಸಾವಿನಲ್ಲಿ ಶೋಭಾ ಕರಂದ್ಲಾಜೆ ಅವ್ರ ಪಾತ್ರ ಇದೆ ಅಂದ್ಬಿಟ್ಟು। इस बयान से जाहिर है सियासी तनाज़ा खड़ा हो गया है, जिस पर अपोजिशन रहनुमाओं ने सख्त रद्द-ए-अमल जाहिर किया है। अपोजिशन लीडर चलवादी नारायण स्वामी ने सुरेश के बयान को बेबुनियाद और सियासी मकासद पर मबनी करार देकर उसकी सख्त मजम्मत की है और कहा कि ये ज़वाल पजीर ज़हनियत की अक्कासी करते हैं। सुरेश के बयान से लगता है कि इक़्तिदार का नशा सर चढ़ के बोल रहा है, लेकिन उसके खिलाफ कानूनी कार्रवाई ज़रूर की जाएगी। ಮಾನ್ಯ ಸಚಿವರಾದ ಬೈರತಿ ಸುರೇಶ್ ರವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಶೋಭಾ ಕರಂದ್ಲಾಜೆ ಮೇಡಮ್ ಅವರ ವಿರುದ್ಧವಾಗಿ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿರ್ತಕ್ಕಂಥದ್ದು ಖಂಡನಾರ್ಹ. ಮಾನ್ಯ ಸಚಿವರಿಗೆ ಅಧಿಕಾರದ ಮದ ತಲೆ ಏರಿದಂತೆ ಕಾಣ್ತಾ ಇದೆ. ಒಂದು ಹೇಳಿಕೆ ಕೊಟ್ಟ ಕೇಂದ್ರ ಸಚಿವರ ವಿರುದ್ಧವಾಗಿ ಮೈತ್ರಾ ದೇವಿಯವರ ವಿಚಾರದಲ್ಲಿ, ಅವರ ಸಾವಿನಲ್ಲಿ ಇವರ ಕೈವಾಡ ಇದೆ ಎನ್ನುವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದೀರಲ್ಲ, ನಿಮ್ಮ ಈ ಮನಸ್ಥಿತಿಗೆ ಏನಂತ ಹೇಳಬೇಕು? ಮುಖಂಡರಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ನಿಮ್ಮ ವಿರುದ್ಧವಾಗಿ ಮೊಕದ್ದಮೆಯನ್ನು ಹೂಡ್ತಕ್ಕಂಥದ್ದು, ನಿಮಗೆ ಛೀಮಾರಿ ಆಗ್ತಕ್ಕಂಥದ್ದು, ರಾಜ್ಯದಲ್ಲಿ ತಾವು ಎಲ್ಲೇ ವಿಸಿಟ್ ಮಾಡಿದ್ರೂ ಕೂಡ ನಿಮಗೆ ಜನ ಛೀಮಾರಿ ಹಾಕುವ ರೀತಿಯಲ್ಲಿ ನಮ್ಮ ಕಾರ್ಯಕರ್ತರಿಗೆ ನಾವು ಇವತ್ತು ಪ್ರೇರೇಪಣೆ ಮಾಡಬೇಕಾಗ್ತದೆ. ಯಾಕೆ ಅಂತಂತಂದರೆ, ಒಬ್ಬ ಗೌರವಾನ್ವಿತ ಕೇಂದ್ರ ಸಚಿವರ ವಿರುದ್ಧವಾಗಿ ಹೇಳಿಕೆ ಕೊಟ್ಟ ತಕ್ಷಣ ಇಂತಹ ಅಪಮಾನಕರವಾದ ಹೇಳಿಕೆಗಳನ್ನು ತಾವು ಕೊಡ್ತಿರಲ್ಲ, ನಿಮ್ಮ ಮನಸ್ಥಿತಿ ಎಷ್ಟು ಕೆಟ್ಟದ್ದು, ಒಂದು ಹೆಣ್ಣಿನ ಬಗ್ಗೆ ನಿಮಗೆ ಇರ್ತಕ್ಕಂಥ ಧೋರಣೆ ಏನು ಅಂತಕ್ಕಂಥದ್ದು ಇವತ್ತು ಎದ್ದು ಕಾಣ್ತಾ ಇದೆ. ಇದು ಕಾಂಗ್ರೆಸ್ ಸಂಸ್ಕೃತಿ. ಇದು ಮುಖ್ಯಮಂತ್ರಿಗಳು ನಿಮಗೆ ಈ ರೀತಿ ಪ್ರೇರೇಪಣೆ ಕೊಟ್ಟಿದ್ದಾರಾ? ನಿಮ್ಮ ಮನಸ್ಥಿತಿಗೆ ಧಿಕ್ಕಾರವಿರಲಿ. ಇಂತಹ ಹೇಳಿಕೆಗಳನ್ನು ಕೊಡ್ತಕ್ಕಂಥ ನಿಮ್ಮನ್ನು ಜನ ಸಹಿಸೋದಿಲ್ಲ. ಇಡೀ ಹೆಣ್ಣು ಕುಲ ನಿಮಗೆ ಶಾಪ ಆಗ್ತದೆ. ತಕ್ಷಣ ಈ ಒಂದು ಹೇಳಿಕೆಯನ್ನು ವಾಪಸ್ ಪಡೀಬೇಕು ಮತ್ತು ಕ್ಷಮೆ ಕೇಳಬೇಕು. ಇಲ್ಲವಾದರೆ ಇಡೀ ಹೆಣ್ಣು ಕುಲಕ್ಕೆ ನೀವು अपमान ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ। सुरेश और अपोजिशन के दरमियान ये टकरार कर्नाटक में बढ़ती हुई सियासी कशीदगी की अक्कासी करती है, जहां जाती इल्जामात को वसीतर सियासी तनाज़ात में इस्तेमाल किया जा रहा है।